ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ನಾಯಕರು ಸೆಡ್ ಹೊಡೆದಿದ್ದಾರೆ. ಜನವರಿ 18ರಂದು ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಸಭೆಗೆ ಹಾಜರಾಗುವಂತೆ ಎಲ್ಲಾ ಶಾಸಕರಿಗೂ ಎಚ್ಚರಿಕೆಯ ಆಹ್ವಾನವನ್ನ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ಪತ್ರದ ಮೂಲಕ ಎಚ್ಚರಿಕೆಯ ಆಹ್ವಾನವನ್ನ ನೀಡಲಾಗಿರ್ತಕ್ಕಂಥದ್ದು. ಸಭೆಗೆ ಗೈರ್ಹಾಜರಾದ್ರೆ ಪಕ್ಷ ವಿರೋಧಿತನ ಅಂತ ಪರಿಗಣಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ. ಸ್ವ ಇಚ್ಛೆಯಿಂದ ಪಕ್ಷ ಬಿಡಲು ತೀರ್ಮಾನಿಸಿದ್ದೀರಾ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇವರ ಆಧಾರದ ಮೇಲೆ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಲು ಸಹ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಬಿಜೆಪಿ ಸಂಪರ್ಕದಲ್ಲಿರುವಂತಹ ಶಾಸಕರಿಗೆ ಕಾಂಗ್ರೆಸ್ ಎಚ್ಚರಿಕೆಯನ್ನು ರವಾನಿಸಿದೆ. ಕಾಂಗ್ರೆಸ್ ಅತೃಪ್ತರ ವಿರುದ್ಧ ಕಠಿಣ ಕ್ರಮಕ್ಕೆ ಇದೀಗ ಕೆಪಿಸಿಸಿ ಮುಂದಾಗಿರ್ತಕ್ಕಂಥದ್ದು. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎದುರಾಗಬಹುದಾದಂತಹ ಕಂಟಕದಿಂದ ಪಾರಾಗೋದಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಪಕ್ಷದಲ್ಲಿ ಇರೋದಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ತಾವು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಾವಾಗೆ ತಾವು ಹೋಗಿ, ಇಲ್ಲಾಂದ್ರೆ ನಾವು ಉಚ್ಚಾಟಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನು ಸಹ ರವಾನಿಸಲಾಗಿದೆ. ಎಲ್ಲಾ ಶಾಸಕರಿಗೂ, ಕಾಂಗ್ರೆಸ್ನ ಶಾಸಕರಿಗೂ ಶಾಸಕಾಂಗ ಸಭೆಗೆ ಖುದ್ದಾಗಿ ಯಾವುದೇ ರೀತಿಯಾಗಿ ಅವರು ಆಬ್ಸೆಂಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಎಚ್ಚರಿಕೆಯ ಆಹ್ವಾನವನ್ನು ನೀಡಲಾಗಿರ್ತಕ್ಕಂಥದ್ದು. ಜನವರಿ 18ರಂದು ಈ ಒಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇದೆ. ಸಭೆಗೆ ಹಾಜರಾಗುವಂತೆ ಎಲ್ಲಾ ಶಾಸಕರಿಗೂ ಖಡಕ್ ಆಗಿ ಸಂದೇಶವನ್ನು ರವಾನಿಸಲಾಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಆಬ್ಸೆಂಟ್ ಆದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಗೊತ್ತಿಲ್ಲ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟಿಸುವಂತ ಎಲ್ಲಾ ಸಾಧ್ಯತೆ ಇದೆ ಅಂತನೂ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ. ಇದೇ ಮೊದಲ ಬಾರಿಗೆ ಪತ್ರದ ಮೂಲಕ ಎಚ್ಚರಿಕೆಯ ಆಹ್ವಾನವನ್ನ ನೀಡಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಯಾವೆಲ್ಲ ಶಾಸಕರು ಬರ್ತಾರೆ, ನಿಜಕ್ಕೂ ಈ ಸಂದರ್ಭದಲ್ಲಿ ಏನಾದರೂ ಪಕ್ಷಕ್ಕೆ ಸೆಡ್ ಹೊಡೆಯುವಂತ ಕೆಲಸವನ್ನೇನಾದರೂ ಶಾಸಕರು ಮಾಡ್ತಾರಾ, ಅಥವಾ ನಿಜಕ್ಕೂ ಪಕ್ಷ ನಿಷ್ಠರಾಗಿ ಈ ಸಂದರ್ಭದಲ್ಲಿ ಸಭೆಗೆ ಬರ್ತಾರಾ ಅನ್ನುವಂಥ ಒಂದು ಕುತೂಹಲಗಳು, ಪ್ರಶ್ನೆಗಳು ಸಹಜವಾಗಿ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಸಭೆಗೆ ಗೈರ್ಹಾಜರಾದ್ರೆ ಪಕ್ಷ ವಿರೋಧಿತನ ಅಂತ ಪರಿಗಣಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಸ್ವಇಚ್ಛೆಯಿಂದ ಪಕ್ಷ ಬಿಡೋದಕ್ಕೆ ತೀರ್ಮಾನಿಸಿದ್ದೀರಾ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಒಂದು ವೇಳೆ ಪಕ್ಷದಲ್ಲಿ ಇರೋದಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಯಾಕೆ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತೀರಾ, ತಾವೆಗೆ ತಾವು ಪಕ್ಷವನ್ನ ಬಿಟ್ಟು ಹೋಗಿ, ಇಲ್ಲಾಂದ್ರೆ ನಾವೇ ಉಚ್ಚಾಟಿಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಸಮನ್ವಯ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಿದ್ದರಾಮಯ್ಯನವರು ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಹಾಗಾಗಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಯಾವೆಲ್ಲ ಕಾಂಗ್ರೆಸ್ ಶಾಸಕರು ಈ ಒಂದು ಸಭೆಗೆ ಹಾಜರಾಗ್ತಾರೆ, ಇಲ್ಲೂ ಸಹ ತಮ್ಮ ಮುನಿಸನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆಯಾ, ಆ ಒಂದು ಧೈರ್ಯ ಮಾಡುವಂತಹ ಸಾಧ್ಯತೆ ಇದೆಯಾ, ಆ ಒಂದು ಸಾಹಸಕ್ಕೆ ಶಾಸಕರು ಕೈ ಹಾಕ್ತಾರ ಅನ್ನೋದು. ಯಾಕಂದ್ರೆ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿದೆ, ಬೇಲಿ ಹಾರುವಂತ ಕೆಲಸವನ್ನ ಅಥವಾ ಪಕ್ಷವನ್ನೇ ಬಿಟ್ಟು ಹೋಗುವಂತಹ ಒಂದು ನಿರ್ಧಾರವನ್ನು ಮಾಡಿದಂತಹ ಶಾಸಕರು ನಿಜಕ್ಕೂ 18ರಂದು ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಗೆ ಗೈರ್ಹಾಗುವಂತಹ ಸಾಹಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ವೀಕ್ಷಕರೇ, ಆಪರೇಷನ್ ಕಮಲಕ್ಕೆ ಅಂತೂ ಇಂತೂ ಕಾಂಗ್ರೆಸ್ ನಾಯಕರು ಸೆಡ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ಚೆನ್ನಾಗಿ ಪ್ಲಾನ್ ಅನ್ನ ಮಾಡಿದ್ರು. ಒಂದ್ ಕಡೆ ಸ್ವತಃ ಅಮಿತ್ ಶಾ ಅವರೇ ಎಲ್ಲಾ ರೀತಿಯಾದಂತಹ ರಣತಂತ್ರಗಳನ್ನ ರೂಪಿಸ್ತಾ ಇದ್ರು. BS ಯಡಿಯೂರಪ್ಪನವರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ದೂರದ ಹರಿಯಾಣದಲ್ಲಿ ಕುಳಿತುಕೊಂಡು ದಾಳವನ್ನ ಉರುಳಿಸ್ತಾ ಇದ್ರು. ಆದ್ರೆ ಕೊನೆಗೂ ಆ ದಾಳ ಇಲ್ಲಿ ಫಲ ಕೊಡ್ಲಿಲ್ಲ. ಕೊನೆಗೂ ಕಾಂಗ್ರೆಸ್ ಜೊತೆಗೆ JDS ಸಮ್ಮಿಶ್ರ ಸರ್ಕಾರ ಇಲ್ಲಿ ಉಳಿದುಕೊಂಡಿದೆ, ಸದ್ಯಕ್ಕೆ ಸೇಫ್ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಇದೇ ಶಾಸಕರಿಂದ ಬಂದೊದಗಬಹುದಾದಂತಹ ಆ ಒಂದು ಡ್ಯಾಮೇಜ್ ಅನ್ನ, ಒಂದು ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಈಗಿನಿಂದಲೇ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಅತೃಪ್ತರೇನಿದ್ದಾರೆ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ 5 ಪಕ್ಷನಿಷ್ಠರು ಏನಿದ್ದಾರೆ, ಸಚಿವರೇನಿದ್ದಾರೆ ಅವರ ಪದಚ್ಯುತಿಗೊಳಿಸಿ ಅವರ ಸ್ಥಾನಕ್ಕೆ ಅಸಮಾಧಾನಿತರನ್ನ ನೇಮಿಸಬೇಕು, ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಈಗಾಗಲೇ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈತನ ಮಧ್ಯೆ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸುವಂತ ಕೆಲಸವನ್ನು ಸಹ ಈಗ ಸಿದ್ದರಾಮಯ್ಯನವರು ಮಾಡ್ತದೆ. ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತೆಗೆದುಕೊಂಡಂಗೆ ಕಾಣಿಸ್ತದೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಈ ಅಸಮಾಧಾನಿತರು ನಿಜಕ್ಕೂ ಈಗಿನಿಂದಲೇ ಒಂದು ಕಾರ್ಯತಂತ್ರವನ್ನ ರೂಪಿಸಿದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ದೊಡ್ಡದಾದಂತಹ ಅನಾಹುತವಾಗುವಂತ ಸಾಧ್ಯತೆ ಇದೆ. ಆದ್ರೂ ಸಹ ಸಿದ್ದರಾಮಯ್ಯ ಯಾವುದನ್ನು ಕ್ಯಾರೆ ಅನ್ನೋದು ಯಾವುದನ್ನು ಲೆಕ್ಕಿಸದೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಈ ಸಂದರ್ಭದಲ್ಲಿ ರೂಪಿಸ್ತಾ ಇರ್ತಕ್ಕಂಥದ್ದು. ಆ
ಮುಖಾಂತರ ಜನವರಿ 18ರಂದು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಹಾಜರಾಗಬೇಕು ಅನ್ನುವ ಕಂಪಲ್ಸರಿ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಸಹ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಿಜಕ್ಕೂ ಈ ಒಂದು ಶಾಸಕಾಂಗ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಜೊತೆಗೆ ಯಾವೆಲ್ಲ ವಿಚಾರಗಳು ಇದರಲ್ಲಿ ಪ್ರಸ್ತಾಪವಾಗುತ್ತೆ ಅನ್ನುವಂಥದ್ದು, ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, 5 ವರ್ಷಗಳ ಕಾಲ ಸುಗಮವಾಗಿ ನಡೆದುಕೊಂಡು ಹೋಗುತ್ತೆ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಜೊತೆಗೆ ನಮ್ಮವರು ಸಹ ಕ್ಯಾಬಿನೆಟ್ ಪೋಸ್ಟ್ ಅಲ್ಲಿ ಇದ್ದು ಸರ್ಕಾರಕ್ಕೆ ಸಹಾಯ ಮಾಡುವಂತಹ ಅಥವಾ ಭಾಗವಾದಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಬರ್ತಾ ಇದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು ಸಹ ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಬೀಳಿಸೋದಕ್ಕೆ ಬಿಜೆಪಿ ಏನು ತಂತ್ರವನ್ನ ರೂಪಿಸ್ತಾ ಇದೆ ಅದು ಸಕ್ಸಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ರು. ಕೊನೆಗೂ ಇದೀಗ ರಾಹುಲ್ ಗಾಂಧಿಯ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯ ಅವರು ಇದೀಗ ಸಕ್ಸಸ್ ಕಂಡಿದ್ದಾರೆ. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕರಿಗೆ ಈಗಾಗಲೇ ಒಂದು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಎಸ್ ವೀಕ್ಷ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಸಿದ್ದರಾಮಯ್ಯನವರು ತುಂಬಾ ಖಡಕ್ ಆಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಶಾಸಕರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ನಿಜಕ್ಕೂ ಈ ಒಂದು ಧೈರ್ಯವನ್ನ ಮೆಚ್ಚಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ವೇಳೆ ಏನಾದ್ರು ಶಾಸಕರು ಈ ಸಂದರ್ಭದಲ್ಲಿ ಅಸಮಾಧಾನಿತರಾದ್ರೆ ಮುಂದೆ ಆಗಬಹುದಾದಂತಹ ಅನಾಹುತಕ್ಕೆ ಅದು ನೆನೆಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಗೆ ಭಯ ಆಗುವಂಥದ್ದು. ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕೆಂದ್ರೆ ಇಲ್ಲಿಯವರೆಗೆ ಒಂದು ವಿಪ್ಪನ್ನ ವಿಧಾನಸಭಾ ಏನು ಸದನ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ವಿಪ್ಪನ್ನ ಜಾರಿ ಮಾಡ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಶಾಸಕರು ಯಾವುದೇ ಬಿಲ್ಗಳನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಶಾಸಕರು ಎಲ್ಲರೂ ಕೂಡ ಹಾಜರಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಪ್ಪನ್ನ ಜಾರಿಗೊಳಿಸ್ತಾ ಇದ್ರು ಸಚೇತಕರು. ಆದ್ರೆ ಇದೀಗ ಆಪರೇಷನ್ ಕಮಲದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಮತ್ತೊಂದು ವಿಪ್ಪನ್ನ ಈಗ ಜಾರಿ ಮಾಡಿದ್ದಾರೆ. ಎಲ್ಲ ಶಾಸಕರು ಕೂಡ 18ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಾಗಿರ್ಬೇಕು. ಒಂದು ವೇಳೆ ಹಾಜರಾಗದೆ ಹೋದರೆ ನೀವು ಸ್ವಇಚ್ಛೆಯಿಂದ ಸಭೆಗೆ ಗೈರಾಗ್ತಾ ಇದ್ದೀರಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಭಾವಿಸಿ ನಿಮ್ಮನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡುವಂತ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅನ್ನುವುದನ್ನು ಕೂಡ ಒಂದು ಲೆಟರ್ ನಲ್ಲಿ ಅವರು ಸ್ಪಷ್ಟವಾಗಿ ನಮೂದಿಸಿ ಏನು ಅತೃಪ್ತ ಶಾಸಕರು ಈಗ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಆ ಶಾಸಕರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಕಾಲನ್ನ ತೆಗೆದು ಆಚೆ ಇಟ್ಟಿದ್ದೇ ಆದರೆ ನಿಮ್ಮನ್ನ ಪಕ್ಷದಲ್ಲಿ ಉಚ್ಚಾಟನೆ ಮಾಡ್ಲಾಗತ್ತೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರು ಒಂದು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಶಾಸಕರು ಕೂಡ ಈ ಒಂದು ವಿಪ್ಗೆ ಎದರಿ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಅಂದ್ರೆ ಮುಂಬೈನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ನಾಗೇಂದ್ರ, ಜೊತೆಗೆ ಉಮೇಶ್ ಜಾಧವ್ ಅವರು ಇರ್ಬೋದು, ಅವರು ಕೂಡ ಅವತ್ತಿನ ಶಾಸಕಾಂಗ ಸಭೆಗೆ ಹಾಜರಾಗಬೇಕಾಗತ್ತೆ. ಒಂದು ವೇಳೆ ಹಾಜರಾಗದೆ ಹೋದ್ರೆ ಸ್ವಯಂ ಆಗಿ ಪಕ್ಷವೇ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡುವಂತ ಒಂದು ಪ್ರಯತ್ನ ಇದಾಗಿದೆ. ಓಕೆ ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.